ಆತ್ಮೀಯರೇ, ಜಗತ್ತಿನಲ್ಲಿ ವಿವಿಧ ರೀತಿಯ ಮುಖವಾಡಗಳನ್ನು ನಾವು ನೋಡಬಹುದು. ಅದು ಯಾವ ರೀತಿ ಅನ್ನುವಂಥದ್ದು ಒಂದು ಕಥೆಯ ಮೂಲಕ ನಿಮಗೆ ಹೇಳ್ಕೊಡ್ತೀನಿ. ಒಂದು ಊರಿನಲ್ಲಿ ಒಂದು ಜಾತ್ರೆ ಇತ್ತು. ಅಲ್ಲಿ ಒಂದು ಫೋಟೋ ತೆಗೆಯುವ ಸ್ಟುಡಿಯೋ ಇತ್ತು. ಅದರ ಮುಂದೆ ಒಂದು ಫಲಕದ ಮೇಲೆ ಹೀಗೆ ಬರೆದಿತ್ತು, ಇಲ್ಲಿ 3 ರೀತಿಯ ಫೋಟೋ ತೆಗೆಯಲಾಗುತ್ತದೆ. ಹಳ್ಳಿಗನೊಬ್ಬ ಆ ದಾರಿಯಾಗ ಬಂದವ. ಇದನ್ನು ನೋಡಿದ ಒಬ್ಬ ವ್ಯಕ್ತಿ, ಅವನ ರೂಪವೂ ಒಂದೇ. ಹೀಗಿರುವಾಗ 3 ರೀತಿಯ ಫೋಟೋ ಎಂದರೇನು? ಬಹುಶಃ ನಮ್ಮಂಥ ಹಳ್ಳಿಗರಿಗೆ ಮೋಸ ಮಾಡಲು ಒಂದು ಉಪಾಯ ಇರಬೇಕು. ಏನೇ ಇರಲಿ ಒಳಗೆ ಹೋಗಿ ನೋಡೋಣ ಎಂದವನೇ ಒಳಗೆ ಹೋದ. ಎದುರಿಗೆ ಒಂದು ಫಲಕ ಕಂಡಿತು. ಮೊದಲ ಫೋಟೋಗೆ 50 ರೂಪಾಯಿ, ಎರಡನೇದಕ್ಕೆ 250 ರೂಪಾಯಿ, ಮೂರನೇದು ಬೆಲೆ 1,000 ಹೀಗಿತ್ತು. ಅದರಲ್ಲಿ ಇವನಿಗೆ ಕೋಪ ಬಂತು. ಇದು ತೀರಾ ಅತಿಯಾಯಿತು. ಹೀಗೆ ಸುಲಿಗೆ ಮಾಡುವುದು ಎಂದರೇನು ಎಂದು ಪ್ರಶ್ನಿಸಿದ ಸ್ಟುಡಿಯೋ ಮಾಲೀಕನನ್ನು. ಮಾಲೀಕ ರೆಪ್ಪೆ ಮಿಟುಕಿಸಲಿಲ್ಲ. ಹೌದು, ಆದರೆ ಕೆಲವು ಬದಲಾವಣೆಗಳಿರುತ್ತವೆ. ಹಲವರ ಆಸೆ ಆಕಾಂಕ್ಷೆಗಳಿಂದ ಇದು ರೂಪುಗೊಂಡಿರುತ್ತದೆ. ಮತ್ತೆ ಬೆಳೆಯುತ್ತಾ ಸೇರಿಕೊಂಡ ಕೆಲವು ಬದಲಾವಣೆಗಳು ಇರುತ್ತವೆ. ಆದುದರಿಂದ ಇದು ಮೊದಲನೆಯದಕ್ಕಿಂತ ಬೆಲೆ ತೆರಬೇಕಾಗುತ್ತದೆ. ಇನ್ನು ಮೂರನೇ ಚಿತ್ರವು ನೀವು ಹೊರ ಜಗತ್ತಿಗೆ ಹೇಗೆ ಕಾಣುತ್ತೀಯೋ ಹಾಗಿರುತ್ತದೆ. ಅಂದರೆ ಒಂದು ರೀತಿಯ ನಿಮ್ಮ ಬಯಕೆಯ ಮುಖವಾಡ ಧರಿಸಿದ ಚಿತ್ರವಾಗಿರುತ್ತದೆ. ಇದು ಬಲು ಕಷ್ಟದ ಕೆಲಸ. ಅಂತರ್ಯ ಬಗೆದು ಬಯಕೆಯ ಬದಲಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಇದನ್ನು ತಯಾರಿಸಬೇಕು. ಆದ್ದರಿಂದ ಇದು ಬಲು ದುಬಾರಿ ಮಾತ್ರವಲ್ಲ, ಅದರಲ್ಲಿ ಕಂಡು ಹಿಡಿದು ಬಿಟ್ಟು ಹೋದರೆ ನಮಗೆ ನಷ್ಟ ತಾನೇ. ಇದನ್ನು ಗಮನದಲ್ಲಿಡಬೇಕಾಗುತ್ತದೆ. ಹಳ್ಳಿಗೆ ಯೋಚಿಸಿದ, ಹೌದಲ್ಲ, ನಾವೆಲ್ಲರೂ ಮುಖವಾಡಗಳ ಹಿಂದೆ ಬದುಕುವವರೇ.